ಶಬರಿಮಲೆಯ ದೇವ ಶ್ರೀ ಅಯ್ಯಪ್ಪನೇ ಸ್ವಾಮಿಯೇ ಶರಣಮಪ್ಪ ಸ್ವಾಮಿ. ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳು ಶಬರಿಮಲೆಯ ಬಾಗಿಲನ್ನು ಯಾವಾಗ ತೆರೀತಾರೆ, ಯಾವ ಯಾವ ಪೂಜೆ ನಡೆಯುತ್ತೆ ಹಾಗೂ ಆನ್ಲೈನ್ ದರ್ಶನದ ಟಿಕೆಟ್ ಯಾವಾಗ ಬಿಡ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿದೆ. ದಯವಿಟ್ಟು ಭಕ್ತರು ಕೊನೆಯವರೆಗೂ ಈ ವಿಡಿಯೋನ ನೋಡಬೇಕಂತ ಪ್ರಾರ್ಥನೆ. ಸ್ವಾಮಿಗಳೇ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ. ಈ ತಿಂಗಳ ಆರಂಭದಲ್ಲಿ ವಾರ್ಷಿಕ ಉತ್ಸವದ ನಿರಪುತ್ತರಿ ಪೂಜೆ ನಂತರ ಮಾಸ ಪೂಜೆಯಾದ ಚಿಂಗಂ ಮಾಸ ಪೂಜೆಗೆ ದಿನಾಂಕ 16ನೇ ತಾರೀಕು ಸಂಜೆ ಬಾಗಿಲನ್ನು ತೆರೆದಾಗ ಮಳೆ ಆರಂಭವಾಗಿ 21ನೇ ತಾರೀಕು ಮಾಸ ಪೂಜೆಯ ಕೊನೆಯ ದಿನ ಬೆಳಗ್ಗೆವರೆಗೂ ಮಳೆ ಆಗಾಗ ಬರ್ತಾ ಇತ್ತು ಸ್ವಾಮಿ. ಆದರೆ ಹೆಚ್ಚಾಗಿ ಮಳೆ ಬಂದದ್ದು 20ನೇ ತಾರೀಕು ಸಂಜೆಯಿಂದ 21ನೇ ತಾರೀಕು ಬೆಳಗ್ಗೆವರೆಗೂ ಸತತವಾಗಿ ಮಳೆ ಬರ್ತಾ ಇದ್ದ ಕಾರಣ ಭಕ್ತರು ಬೆಟ್ಟ ಹತ್ತಲು ಇಳಿಯಲು ತುಂಬ ಕಷ್ಟಪಟ್ಟರು. ಈ ಸಮಯದಲ್ಲಿ ಒಬ್ಬರು ಸ್ವಾಮಿ ಕೆಳಗೆ ಬಿದ್ದು ತಲೆಗೆ ಹೆಚ್ಚು ಪೆಟ್ಟು ಮಾಡಿಕೊಂಡ್ರು ಅಂತ ನಮ್ಮ ತಂಡದ ಸ್ವಾಮಿಗಳಿಂದ ಈ ಮಾಹಿತಿ ತಿಳಿತು ಸ್ವಾಮಿ. ಸೊ ಆದ ಕಾರಣ ಭಕ್ತರು ದಯವಿಟ್ಟು ಹೆಚ್ಚಿನ ಜಾಗ್ರತೆಯಿಂದ ಬೆಟ್ಟ ಹತ್ತಬೇಕಾಗಿ ವಿನಂತಿ. ಇನ್ನೊಂದು ಮುಖ್ಯವಾದ ಒಂದು ವಿನಂತಿ ಏನಂದರೆ, ತುಂಬ ಜನ ಸ್ವಾಮಿಗಳು ಬೆಟ್ಟ ಹತ್ತುವಾಗ ಈ ಭಗವಂತನ ನಾಮಜಪ ಮಾಡೋದೇ ಇಲ್ಲ. ಫೋನಲ್ಲಿ ಮಾತಾಡಿಕೊಂಡು ಇಲ್ಲ ಜೊತೆ ಬಂದವರು ಸ್ವಾಮಿ ಜೊತೆ ಮಾತಾಡಿಕೊಂಡು ಬೆಟ್ಟ ಹಾಕ್ತಾ ಇರ್ತಾರೆ. ಸೊ ದಯವಿಟ್ಟು ಈ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ ಸ್ವಾಮಿ. ಯಾಕಂದರೆ ಭಗವಂತ ಇರುವ ಪುಣ್ಯ ಪುಂಗವನದಲ್ಲಿ ಪವಿತ್ರವಾದ ಪುಣ್ಯವಾದ ಹಿರುಮುಡಿನ ಹೊತ್ಕೊಂಡು ಹೋಗ್ತಾ ಇರುವಾಗ ಭಗವಂತನ ನಾಮಜಪ ಮಾಡ್ಕೊಂಡು ಹೋಗಿ ಸ್ವಾಮಿ. ಸೊ ಇದು ನಮ್ಮ ಒಂದು ಪ್ರಾರ್ಥನೆ. ಎಲ್ಲ ಅಯ್ಯಪ್ಪ ಭಕ್ತರಲ್ಲಿ ಇದೊಂದು ಪ್ರಾರ್ಥನೆ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ. ಈ ಮಾಸ ಅಂದರೆ ಚಿಂಗ ಮಾಸ ಪೂಜೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು ಅಂತ ನಾವು ನಮ್ಮ ಪೇಜಲ್ಲಿ ಹೇಳಿದ್ವಿ, ಫೇಸ್ಬುಕ್ ಪೇಜಲ್ಲಿ. ಯಾಕೆ ಯಾವ ತಿಂಗಳು ಇಲ್ಲದೆ ಈ ತಿಂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದರು ಅಂತ ಕೇಳಿದ್ರೆ, ಎಲ್ಲರೂ ತಿಳ್ಕೊಂಡಿರುವ ಹಾಗೆ ರಜೆ ಇದ್ದದ ಕಾರಣ ಭಕ್ತರು ಹೆಚ್ಚಾಗಿ ಬಂದಿದ್ದಾರೆ ಅಂತ. ಇದು ಕೂಡ ಒಂದು ಕಾರಣ ಇರ್ಬೋದು. ಆದರೆ ಇನ್ನೊಂದು ಕಾರಣ ಇದೆ ಸ್ವಾಮಿ. ಅದೇನೆಂದರೆ, ಕೇರಳದಲ್ಲಿ ಈ ತಿಂಗಳು ಅವರಿಗೆ ಹೊಸ ವರ್ಷದ ತಿಂಗಳು. ಅಂದರೆ ಮಲಯಾಳಂ ಕ್ಯಾಲೆಂಡರ್ ಪ್ರಕಾರ ಈ ಚಿಂಗ ಮಾಸವು ಮೊದಲನೇ ಮಾಸ ಆದ ಕಾರಣ ಭಕ್ತರು ಹೆಚ್ಚಾಗಿ ಬಂದಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ ಸ್ವಾಮಿ. ಇನ್ನೊಂದು ಪ್ರಮುಖವಾದ ಕಾರಣ, ಅದನ್ನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀವಿ ಸ್ವಾಮಿ, ದಯವಿಟ್ಟು ನೋಡಿ. ಈಗ ಮುಂದಿನ ತಿಂಗಳು ಯಾವ ಪೂಜೆ ನಡೆಯುತ್ತೆ ಮತ್ತು ಯಾವಾಗ ದೇವಸ್ಥಾನದ ಬಾಗಿಲು ತೆರೀತಾರೆ ಅನ್ನೋದನ್ನು ನೋಡೋದಾದರೆ, ಶಬರಿಮಲೆ ಕ್ಯಾಲೆಂಡರ್ ಪ್ರಕಾರ ಸೆಪ್ಟೆಂಬರ್ 13ಕ್ಕೆ ಬಾಗಿಲು ತೆರೆದು 17ಕ್ಕೆ ಮುಚ್ತಾರೆ ಅಂತ ಇದೆ. ಮತ್ತು ಅದರ ಕೆಳಗೆ ನೋಡಿದ್ರೆ 16ಕ್ಕೆ ತೆರೆದು 21ಕ್ಕೆ ಮುಚ್ತಾರೆ ಅಂತ ಇದೆ. ಇದು ಎಲ್ಲರ ಮನಸ್ಸಲ್ಲಿ ಒಂದು ರೀತಿ ಗೊಂದಲವಾಗೋದು ಸಹಜನೇ. ಮನಸ್ಸಲ್ಲಿ ಒಂದು ಗೊಂದಲ ಬರೋದು ಸಹಜನೇ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇವೆ ಸ್ವಾಮಿ. ಈಗ ಮುಂದಿನ ತಿಂಗಳು ಶಬರಿಮಲೆಯಲ್ಲಿ ಈ ತಿಂಗಳಲ್ಲಿ ನಡೆದ ಹಾಗೆ 2 ಪೂಜೆಗಳು ಇರುತ್ತೆ. 2 ಪೂಜೆಗಳು ನಡೆಯುತ್ತೆ. ಒಂದು ಹೋಣ ಹಬ್ಬದ ಉತ್ಸವ, ಮತ್ತೊಂದು ಮಾಸ ಪೂಜೆ. ಹೋಣ ಹಬ್ಬಕ್ಕಾಗಿ 13ನೇ ತಾರೀಕು ಬಾಗಿಲು ತೆರೆದರೆ 15ನೇ ತಾರೀಕು ಹೋಣ ಹಬ್ಬದ ಆಚರಣೆ ಇರುತ್ತೆ. ಸೊ ಅದಾದ ನಂತರ 17ನೇ ತಾರೀಕುವರೆಗೂ ಈ ಹಬ್ಬದ ಆಚರಣೆ ನಡೀತಾ ಇರುತ್ತೆ ಸ್ವಾಮಿ. ಸೊ ಇದೊಂದು ವಿಶೇಷವಾಗಿ ಪ್ರತಿದಿನವೂ ನಡೆಸ್ತಾ ಇರ್ತಾರೆ, ಹಬ್ಬನ ಪೂಜೆ ನಡೆಸ್ತಾ ಇರ್ತಾರೆ ಶಬರಿಮಲೆಯಲ್ಲಿ. ಇದ್ರ ಬಗ್ಗೆ ಮಾಹಿತಿ ಕೂಡ ನಾವು ನಿಮಗೆ ಆ ಟೈಮಲ್ಲಿ ಕೊಡ್ತೀವಿ. ಸೊ ಇದರ ಜೊತೆಗೆ 17ನೇ ತಾರೀಕಿನಿಂದ 21ನೇ ತಾರೀಕುವರೆಗೂ ಕನ್ನಿ ಮಾಸ ಪೂಜೆ ಕೂಡ ನಡೆಯುತ್ತೆ. ಈ 2 ಉತ್ಸವದ ಪೂಜೆ ಇರುವ ಕಾರಣ 13ನೇ ತಾರೀಕು ಸಂಜೆ 5ರಿಂದ 21ನೇ ತಾರೀಕು 9:50ವರೆಗೂ ಸನ್ನಿಧಾನದ ಬಾಗಿಲನ್ನು ತೆರೀತಾರೆ. ಅಂದರೆ 13ನೇ ತಾರೀಕು ಸಂಜೆ 5 ಗಂಟೆ ತೆರೆದರೆ 21ನೇ ತಾರೀಕು ರಾತ್ರಿ 9:05ವರೆಗೂ ಸನ್ನಿಧಾನದ ಬಾಗಿಲು ತೆರೆದಿರುತ್ತೆ ಸ್ವಾಮಿ. ಸತತವಾಗಿ 8 ದಿನಗಳ ಕಾಲ ಭಗವಂತನ ಸನ್ನಿಧಾನ ಬಾಗಿಲು ತೆರೆದಿರುತ್ತೆ. 21ನೇ ತಾರೀಕು 9:50ಕ್ಕೆ ಅರಿವಾಸನ ಕೀರ್ತನೆ ಹಾಡಿದ ನಂತರ 10 ಗಂಟೆ ಬಾಗಿಲನ್ನು ಮುಚ್ತಾರೆ. ಇದರಲ್ಲಿ ನಿಮಗೇನಾದ್ರು ಸಂದೇಹ ಇದ್ದರೆ ಕೆಳಗಿರುವ ನಂಬರಿಗೆ ರಾತ್ರಿ 7ರಿಂದ 10:30 ಒಳಗೆ ಕರೆ ಮಾಡಬಹುದು ಸ್ವಾಮಿ. ದಯವಿಟ್ಟು ಕರೆ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ಆನ್ಲೈನ್ ಟಿಕೆಟ್ ಯಾವಾಗ ಬಿಡ್ತಾರೆ, ಸ್ಪಾಟ್ ಬುಕ್ಕಿಂಗ್ ಇದೆಯಾ? ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಸ್ವಾಮಿ. ನಮಗೆ ತಿಳಿದಿರುವ ಮಾಹಿತಿ ಪ್ರಕಾರ ಈ ತಿಂಗಳು ಕೊನೆಯಲ್ಲಿ ಇಲ್ಲದಿದ್ದರೆ ಮುಂದಿನ ತಿಂಗಳು 4ನೇ ತಾರೀಕು ಒಳಗಡೆ ಬಿಡ್ತಾರೆ ಸ್ವಾಮಿ. ಈ ಸಮಯದಲ್ಲಿ ಒಟ್ಟಿಗೆ 3 ತಿಂಗಳದ ದರ್ಶನ ಟಿಕೆಟ್ ಕೂಡ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿ ಕೂಡ ಇದೆ. ಮುಂಚಿನ ದೇವಸ್ಥಾನ ಬೋರ್ಡ್ ಹೇಳಿದರು. ಹಾಗೂ ನವೆಂಬರ್ನಿಂದ ಒಬ್ಬರಿಗೆ ದರ್ಶನಕ್ಕೆ 10 ರೂಪಾಯಿ ಶುಲ್ಕವನ್ನು ಕೂಡ ನಿಗದಿ ಮಾಡಲಾಗುತ್ತೆ ಅಂತ ದೇವಸ್ಥಾನ ಬೋರ್ಡರು ಈಗಾಗಲೇ ತಿಳಿಸಿದ್ದಾರೆ. ಇದು ದರ್ಶನಕ್ಕಾಗಿ ಅಲ್ಲ ಸ್ವಾಮಿ. ನಮ್ಮ ಯಾತ್ರಾ ಸಮಯದಲ್ಲಿ ನಮಗೇನಾದರೂ ಅನಾಹುತ ಆದರೆ ಅದರ ಇನ್ಶೂರೆನ್ಸ್ಗಾಗಿ 10 ರೂಪಾಯಿ ಶುಲ್ಕವನ್ನು ನೀಡಬೇಕಾಗತ್ತೆ. ಇದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇವೆ ಸ್ವಾಮಿ. ಯಾವ ರೀತಿ ಆ್ಯಕ್ಟಿವ್ ಮಾಡಬೇಕು, ಹೇಗೆ ಇದನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋ ತಿಳಿಸ್ತೀವಿ. ಸ್ವಾಮಿ ಶರಣಮಯ್ಯಪ್ಪ.
ಈ ವಿಡಿಯೋದಲ್ಲಿ ಮೊದಲೇ ಹೇಳಿದ ಹಾಗೆ ಈ ತಿಂಗಳು ಯಾಕೆ ಹೆಚ್ಚಾಗಿ ಭಕ್ತರು ಬಂದರು ಎಂಬುದಕ್ಕೆ 2 ಕಾರಣ ಈಗಾಗಲೇ ತಿಳಿಸಿದ್ದೇವೆ ಸ್ವಾಮಿ. ಮೂರನೇದಾಗಿ ಈ ತಿಂಗಳು ಮಲಯಾಳಂ ಭಕ್ತರಿಗೆ ಹೊಸ ವರ್ಷದ ಮೊದಲ ಮಾಸದ ಕಾರಣಕ್ಕಾಗಿ ತಮ್ಮ ಮಕ್ಕಳಿಗೆ ಶಬರಿಮಲೆಯಲ್ಲಿ ಅನ್ನಪ್ರಾಶನ ಮಾಡಿಸ್ತಾರೆ. ಅದಕ್ಕಾಗಿ ಹೆಚ್ಚು ಜನ ಭಕ್ತರು ಬಂದಿದ್ದಾರೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಈ ಅನ್ನಪ್ರಾಶನ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಸ್ವಾಮಿ. ಸ್ವಾಮಿ ಶರಣಂ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ. ವಿಡಿಯೋ ಹೇಗಿತ್ತು ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಮಾಡೋ ಮೂಲಕ ತಿಳಿಸಿ. ಅದೇ ರೀತಿ ವಿಡಿಯೋ ಲಿಂಕ್ವನ್ನು ಎಲ್ಲ ಅಯ್ಯಪ್ಪ ಭಕ್ತರಿಗೂ ಶೇರ್ ಮಾಡಿ. ಕೊನೆಯಲ್ಲಿ ಈ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಯಾಕಂದರೆ ನಮ್ಮ ಮುಂದಿನ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ವಾಮಿ. ಅದರ ಉದ್ದೇಶ ವಿನಃ ಬೇರೆ ಉದ್ದೇಶಕ್ಕಾಗಿ ಅಲ್ಲ ಅಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲ ದೇವ ಶ್ರೀ ಅಯ್ಯಪ್ಪನೇ